ಸಿದ್ದರಾಮಯ್ಯ ಬಂದರು ಅವತ್ತು ನೋಡಿ, ವಿಶ್ವನಾಥ್ ಕೂತಿದ್ದಾರೆ, ನಾವೆಲ್ಲ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಲಾಯರು, ಒಟ್ಟಿಗೆ ಇದಾದು. ಅವನು ಮೊದಲೇ ನನಗಿಂತ ಮುಂಚೆನೇ MLA ಆಗಿಬಿಟ್ಟ. ಆದರೆ ನಾನು CM ಆದೆ, ಅವನೇನು ಆಗಲಿಲ್ಲ. ಹೌದಪ್ಪ, ನಾನು ನಿನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ CM ಆಯ್ತಿದ್ದೆ ನೀನು? ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ, ಅದನ್ನು ಒಪ್ಕೊಂಡ್ರಲ್ಲ SM ಕೃಷ್ಣ ಸಾಹೇಬರು, ಖರ್ಗೆ, ಧರ್ಮಸಿಂಗ್ ಮೊಯ್ಲಿ. ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲಿಗೂ ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ CM ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂತೇಳಿ. ಹೌದಾ? ನಾನು ಆಗಿದ್ದೆಪ್ಪ. ನಾನು ಏನೂ ಆಗಿಲ್ಲ ಅಂತ. ಮಿನಿಸ್ಟರ್ ಆದ ಕನ್ನಡ ಸಂಸ್ಕೃತಿ ಇಲಾಖೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಅದನ್ನು ಕೊಟ್ಟು ಮಾಡ್ದೋ. ಬರೀ 4 ಕೋಟಿ ಬಡ್ಜೆಟ್ ಇತ್ತು, ಅದಕ್ಕೊಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು 700 ಕೋಟಿ ಬಡ್ಜೆಟ್ ಬರ್ತಾ ಇದೆ ಅದಕ್ಕೆ. ಅಭಿ, ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ, ಬಿ ದ ಬಾಸ್. ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸಾಗಿ ನಡೆಸಿದ್ದೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲೇ ನಂಬರ್ 1 ಸ್ಕೂಲ್ ಎಜುಕೇಷನ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮನ್ನು ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ. ಯಾರು? ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು. ಹಾಂ, ನಮ್ಗೆ ಗುರ್ತು ಬಿಟ್ಟಿದ್ದೀವಪ್ಪ. ಹೇಳಪ್ಪ, ನಿಂದು ಯಾವ ಗುರ್ತು ಬಿಟ್ಟಿದ್ಯಾ? ಕೆಲಸ ಮಾಡಿದ್ದೀವಿ ನಾವು. ಎಜುಕೇಷನ್ ಮಕ್ಕಳಿಗೆ ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರೆ, ಅನ್ನ ಹಾಕಿದ್ವಿ. 42,000 ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು, ಕುಡಿಯೋ ನೀರು, ಶೌಚಾಲಯ. SLC ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾಯಿದ್ವು. ಅದೆಲ್ಲ ತಪ್ಪಿಸಿದ್ವಿ ನಾವು. ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು. ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟೀಸ್, ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು. ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದು. ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್, ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದರೆ ಅದನ್ನು ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದಾಕಿದ್ರಿ ಅದನ್ನ 2015ರಲ್ಲಿ ತೆಗೆದಾಕಿದ್ರಿ ನೀವೇ. ಆಮೇಲೆ ನಾವು ಈ ಬೊಮ್ಮಾಯಿ ಬಂದಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿದ್ದು ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ದೀವಿ. ಯಶಸ್ವಿನೇ ಕಿತ್ತಾಕಿದೆ ಅಂತ ನೀವು ಯಾರು ಬಡವರಿಗೆ ಏನು ಮಾತಾಡ್ತೀವಿ? ಈಗ ಒಂದು ದೇಶ, ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ. ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು, ಆ ರಾಜ್ಯ ಚೆನ್ನಾಗಿದೆ. ನೀವೆರಡನ್ನೂ ಕಿತ್ತಾಕ್ಬಿಡಿ. ಏನಿದೆ ಇವತ್ತು? ಎಲ್ಲ ಶಾಲೆಗಳು ಬಾಗಿಲಾಕವೆ, ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ. ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ, 40% ಡಾಕ್ಟ್ರುಗಳಿಲ್ಲ. ಅಯ್ಯೋ ದೇವ, ಸುಮ್ಮನೆ ನನ್ನ ಆಡಳಿತ. ಏನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಅಷ್ಟೇ. ನಾವು ಯಾರು ಹೇಳೋಕ್ಕೋ ಅವನಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಕ್ಕಿಲ್ಲಕ್ಕಲ್ಲ ಅವನಿಗೆ. ಅದಲ್ಲ. ಸರಿ, ನಾನು ಅದನ್ನ ಹೇಳಲ್ಲ. ಸುತ್ತ ಇರೋರು ಪಾಪ 8 ಜನ ಮಂತ್ರಿಗಳವ್ರೆ, 8 ಜನ ಸಲಹೆಗಾರರಿದ್ದಾರೆ. ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು? ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ. ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕು 4 ಜನ. ಜಿಲ್ಲೆಗೆಲ್ಲ ದುಡ್ಡು, ತಾಲೂಕೆಲ್ಲ ದುಡ್ಡು. ಎಲ್ರಿ ರಾಮ ಬರ್ಬಾದ್ ಮಾಡೋಟ್ಟು ಹೋಗ್ತೀಯ ಸಿದ್ದರಾಮಯ್ಯ ಕರ್ನಾಟಕನ. ಮಾತ್ರ ಬಾಗಿಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರು ನೀವು. 16ನೇ ಲೂಯಿ ಸಿದ್ದರಾಮಯ್ಯ. ನಿಮ್ಮ ಮೈಂಡ್ ಸೆಟ್ಟು 16ನೇ ಲೂಯಿ. ನನ್ನ ನಂತರ ಜಲಪ್ರಳಯವಾಗಲಿ ಎಂದ ಅವನು. ಜಲಪ್ರಳಯ ಆದರೆ ಯಾವನೂ ಇರೋದಿಲ್ವ? ಬರೀ ಪ್ರಳಯ ಆದರೆ ಅವನಾರು ಉಳ್ಕತ್ತಾನೆ. ಅವನೆಂತ ಅವನು ನೋಡಿ. ಆ 16ನೇ ಲೂಯಿ ಮೈಂಡ್ ಸೆಟ್ ನಿಮ್ಮದು. ಇದು ಹೊಟ್ಟೆ ಕಿಚ್ಚ ನಾವು ಹೇಳ್ತಾ ಇರೋದು? ಇದು ಹೊಟ್ಟೆ ಕಿಚ್ಚೇನಪ್ಪ? ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ? ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ನ ತಪ್ಸಪ್ಪ ಅಂತ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ? ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ ಇವತ್ತು? ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ. ಇಡೀ ದೇಶದಲ್ಲೇ ನಂಬರ್ 2 ಸಾಲಗಾರರು ನಾವು. ನಂಬರ್ 1 ಮಹಾರಾಷ್ಟ್ರ ಬಿಡಿ, ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್ ಬಾಂಬೆ.
ಬಾಂಬೆ ಇಸ್ ದ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ. ನಿನಗೆ ಎಲ್ಲಿಂದ ಬರ್ತದಪ್ಪ? ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ. ಹೋಲಿ, ಆ ಸಾಲ ಮಾಡಿ ಏನು ಮಾಡಿದ್ಯಾ? ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ? ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ, ಅವರು ಆರ್ಥಿಕ ಸಲಹೆಗಾರರು. ಅವ್ರಿಗೆ ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸಕ್ಕೆ ಸರಿ ಆಗ್ತಾ ಇದೆ ಅಂತ ಅವರು ಆರ್ಥಿಕ ತಜ್ಞರು ಹೇಳ್ತಾವ್ರೆ. ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು ನೋಡಿ, ಬರೆದಿದ್ದೀನಿ ಅದು ನನ್ನ ನೋಟ್ಸಲ್ಲಿ ಇದೆ ನೋಡಿ. 22ರಲ್ಲಿ ಎಷ್ಟು ಸಾಲ ಮಾಡಿದ್ರಿ, 23ರಲ್ಲಿ ಎಷ್ಟಾಯ್ತು, ಈಗ ಎಷ್ಟು ಸಾಲ ಆಯಿತು? 7,60,000 ಕೋಟಿ ಸಾಲ ಇದೆ ರೀ. ಹೋಯ್ತು, ಬರೀ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು? ಓಹೋ, 16 ಸಾರಿ ಮಂಡನೆ. ಇದಕ್ಕೆ ಇದು ಹೊಟ್ಟೆ ಕಿಚ್ಚ? ಆನ್ ರೆಕಾರ್ಡ್ ಇವೆಲ್ಲ ಇರುವಂಥದ್ದು, ಸುಮ್ಮನೆ ಬೊಗಳೆ ಅಲ್ಲ.